ಅದಾನಿಗಳಿಗೆ ಗುಲಾಮನಾಗಿರುವ ಬಿಜೆಪಿ ಸರ್ಕಾರಕ್ಕೆ ಅದಾನಿಗಳಿಗೆ ಗುಲಾಮನ ಬಿಜೆಪಿ ಸರ್ಕಾರಕ್ಕೆ ಎಲ್ಲಿವರೆಗೂ ಹೋರಾಟ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಮಾನ ಮಾಡಿದ ಹಿಂದೂ ಪರ ಸಂಘಟನೆಗಳಿಗೆ ಧಿಕ್ಕಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಅಪಮಾನ ಮಾಡಿದ ಹಿಂದೂ ಪರ ಸಂಘಟನೆಗಳಿಗೆ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಪ್ರಭು ಶ್ರೀರಾಮಚಂದ್ರನಿಗೆ ರಕ್ಷಣೆ ನೀಡಿದ ಯೋಗಿ ಆದಿತ್ಯನಾಥ್ಗೆ ಧಿಕ್ಕಾರ. ಮೋದಿಗೆ ಮಾಡಿರ್ತಕ್ಕಂಥ ಜಾಗವನ್ನು ಹೋಗಿ ಯಾರು ತೊಳೆದಿದ್ದಾರೋ ಆ ಘಟನೆಯನ್ನ ಭಾರತ ದೇಶದ ಬಿಜೆಪಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ರಾಷ್ಟ್ರೀಯ ನಾಯಕರಾಗ್ಲಿ ರಾಜ್ಯ ನಾಯಕರಾಗ್ಲಿ ಖಂಡಿಸದೇ ಇರ್ತಕ್ಕಂಥದ್ದು ನಮ್ಗೆ ಅತೀವ ನೋವು ಉಂಟಾಗಿ ಅದನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಎರಡನೇ ವಿಚಾರವಾಗಿ ದೇಶದ ಉದ್ಯೋಗಕ್ಕೂ ಕೂಡ ಭ್ರಷ್ಟಾಚಾರಕ್ಕೆ ಪಿತಾಮಹರು ಯಾರು ಅಂದ್ರೆ ಒಂದು ಅಮಿತ್ ಶಾ, ಒಂದು ಮೋದಿ. ಇವತ್ತು ಭಾರತ ಗೂಗಲ್ ಅಲ್ಲಿ ಹೊಡೆದಿದ ತಕ್ಷಣ ಬರುತ್ತೆ ಭಾರತ ದೇಶದಲ್ಲಿ ಎಷ್ಟು ಬ್ರಿಡ್ಜ್ಗಳು ಬಿದ್ದೋಗಿದ್ದಾವೆ, ಎಷ್ಟು ಏರ್ಪೋರ್ಟ್ಗಳು ಕಟ್ಟಿರ್ತಕ್ಕಂಥ 3 ತಿಂಗಳಲ್ಲಿ ಸೋರ್ತಾ ಇದ್ದಾವೆ ಅಂದ್ರೆ 270ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಏರ್ಪೋರ್ಟ್ಗಳು ಸೋರ್ತಾ ಇರ್ತಕ್ಕಂಥದ್ದು. ಇದರ ಆರ್ಥಿಕ ಅಂದಾಜು ವೆಚ್ಚ 3 ಲಕ್ಷ ಕೋಟಿ. ಇದನ್ನ ಭ್ರಷ್ಟಾಚಾರ ಅನ್ಬೇಕಾ? ನಾಗೇಂದ್ರ ಅವರ ಹಯಾಮ್ನಲ್ಲಿ ಏನು ಆಗಿದೆ ಹಗರಣ ಅಂತಕ್ಕಂಥದ್ದು ಅದು 84 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು. ಆ 84 ಕೋಟಿ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಇಲ್ಲ ಅಂತಕ್ಕಂಥದ್ದನ್ನು SIT ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಮನಗಾಣದೇ ಇರ್ತಕ್ಕಂಥ ಬಿಜೆಪಿಯವರು ಪದೇ ಪದೇ ದಲಿತ ಸಮುದಾಯವನ್ನು ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇನ್ನೊಂದು ಕಡೆ ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ನಮಗೆ ನೋವುಂಟು ಮಾಡಿರ್ತಕ್ಕಂಥದ್ದು. ಇದೇ ಪ್ರಭು ಶ್ರೀರಾಮರವರ ದೇವಸ್ಥಾನದಲ್ಲಿ ಉಂಡಿ ಕಳ್ತನ ಆಗಿರ್ತಕ್ಕಂಥವ್ರ ಮೇಲೆ ಅಲ್ಲಿನ UP ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿದ ತಕ್ಷಣ ಆ SIT ದೇಶದಲ್ಲಿ ಸತ್ಯಹರಿಶ್ಚಂದ್ರನ ತುಂಡು, ನಮ್ಮ ಕರ್ನಾಟಕದಲ್ಲಿ SIT ರಿಪೋರ್ಟ್ ಕೊಟ್ಟರೆ ಅದು ಭ್ರಷ್ಟಾಚಾರದ ತುಣುಕು. ಈ ನೀತಿಗಳು ದ್ವಂದ್ವ ನೀತಿಗಳನ್ನು ಬಿಜೆಪಿಯವರು ಬಿಡಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ. ನ್ಯಾಯಾಲಯ ನಾಳೆ ಅಪರಾಧಿ ಅಂತ ಘೋಷಣೆ ಮಾಡಿದೆ ನಾಗೇಂದ್ರ ಅವರು ನಾಳಿದ್ದೇ ರಾಜೀನಾಮೆ ಕೊಡ್ತಾರೆ. ನ್ಯಾಯಾಲಯ ಅಪರಾಧಿ ಅಂತ ಘೋಷಣೆ ಮಾಡಿದಿರೇ ನೀವು ರಾಜೀನಾಮೆಯನ್ನು ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಒಬ್ಬ ನಾಗೇಂದ್ರ ಅವರನ್ನು ಮಾತ್ರ ನೀವು ಇಟ್ಕೊಂಡಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಯಾವುದು ಗೊತ್ತಾಗ್ತಾ ಇಲ್ಲ, ಕೇವಲ ನಾಗೇಂದ್ರನ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಅವ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಕೂಡ್ದು, ಅಪರಾಧಿ ಅಂತ ಪ್ರೂವ್ ಆಗೋವರೆಗೂ ನೀವು ರಾಜೀನಾಮೆ ಕೊಡಬಾರ್ದು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಅಪಮಾನ ಮಾಡಿರ್ತಕ್ಕಂಥವ್ರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕಂತೇಳಿ ಮಾನ್ಯ ಮೋದಿಜಿಯವರಲ್ಲಿ ಮನವಿ ಮಾಡಿದ್ದೇವೆ. ಶ್ರೀರಾಮುಲು ಸತ್ಯ ಹೇಳ್ತೀನಿ, ಶ್ರೀರಾಮುಲು ಅವ್ರು ಏನು ಆಪಾದನೆ ಅವ್ರದ್ದು ಕೂಡ 40 ಕೋಟಿ ರೂಪಾಯಿದು ಭೂಮಿ ಹಗರಣ ಬಂದಿದೆ. ನಾವು ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಶ್ರೀರಾಮುಲು ಅವರು ಆಪಾದನೆ ಮಾಡ್ತಾ ಇರ್ತಕ್ಕಂಥ ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಮಾತಾಡಿದ್ದಾರೆ ಶ್ರೀರಾಮುಲು ಅವರು, ನಿನ್ನೆ ಮಾತಾಡಿದ್ದಾರೆ. ಯಾಕೆ ನಿನ್ನೆ ರಾಯಚೂರಿಂದ ಇದ್ದಂಥ ಪಾದಯಾತ್ರೆ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ಯಾತಕ್ಕೆ? ರಾಜ್ಯದ ಉದ್ದಗಲಕ್ಕೂ ಕೂಡ ವಾಲ್ಮೀಕಿ ಸಮುದಾಯ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರೋದ್ರಿಂದನೇ ರಾಯಚೂರಿಂದ ಬಳ್ಳಾರಿವರೆಗೂ ಇದ್ದಂಥ ಪಾದಯಾತ್ರೆಯನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಕ್ಕಂಥ ಉದ್ದೇಶವನ್ನು ST ಸಮುದಾಯದ ಎಲ್ಲ ನಾಯಕರು ಕೂಡ ಇದನ್ನು ಹೆಚ್ಚಾಗಿ ತಗೋಬಾರ್ದು, ತೇಜೋವಧೆ ಮಾಡಬಾರ್ದು. ಇದರಲ್ಲಿ ಅಪರಾಧ ಅಂತ ಪ್ರೂವ್ ಆಗೋವರೆಗೂ ಕೂಡ ನಾವು ಯಾರೂ ಮಾಡಬಾರ್ದು. BJPಯ ಒತ್ತಡಕ್ಕೆ ಮಣಿದು ಶ್ರೀರಾಮುಲು ಅಣ್ಣವ್ರು ಹೇಳ್ತಾ ಇರೋದು ನಿಜ. ಆದರೆ ಆಂತರಿಕವಾಗಿ ನಮ್ಮ ವಾಲ್ಮೀಕಿ ಸಮುದಾಯ ನಾಗೇಂದ್ರನವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಇಡೀ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ 84 ಕೋಟಿಯನ್ನು ಮತ್ತೆ ರೀಫಂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹೋಗಿರ್ತಕ್ಕಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟನ್ನು ಮತ್ತೆ ದುಡ್ಡು ರೀಫಂಡ್ ಮಾಡ್ಕೊಂಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಅದು ಕರ್ನಾಟಕದ SIT.